Namaste to all. Welcome to my YouTube channel. I am Arun Kumar, a commerce faculty. So today we are going to discuss about investment and dividend policy in FM. Dear students, this is the chapter which is very important for the examination point of view. Investment and dividend policy. 5th semester Davangere University students. Okay, investment and dividend policy is the chapter where you can expect 5 marks 1 question, 10 marks 1 question and 15 marks 1 question. Okay, 5 marks 1 question, 15 marks 1 question and 10 marks 1 question maximum can be expected. Okay, here techniques of capital budgeting is the concept on which problem will be asked in the question paper. ಟೆಕ್ನಿಕ್ಸ್ ಆಫ್ ಕ್ಯಾಪಿಟಲ್ ಬಡ್ಜೆಟಿಂಗ್ ಅನ್ನುವಂತಹ ಒಂದು ಟಾಪಿಕ್ ಮೇಲೆ ಏನು ಮಾಡ್ತಾರೆ ಅಂದರೆ ಬೇರೆ ಬೇರೆ ಥರದ ಪ್ರಾಬ್ಲಮ್ಸ್ಗಳನ್ನು ಕೇಳ್ತಾರೆ. ವೆನ್ ಇಟ್ ಕಮ್ಸ್ ಟು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ದಿಸ್ ಈಸ್ ದ ಚಾಪ್ಟರ್ ವಿಚ್ ಈಸ್ ವೆರಿ 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 ಇಂಪಾರ್ಟೆಂಟ್ ಬಿಕಾಸ್ ದಿಸ್ ಈಸ್ ದ ಚಾಪ್ಟರ್ ವಿಚ್ ಕ್ಯಾರೀಸ್ ಹೈಯೆಸ್ಟ್ ಮಾರ್ಕ್ಸ್. ಸೊ ಯು ನೀಡ್ ಟು ಫೋಕಸ್ ಮೋರ್ ಆನ್ ದಿಸ್ ಚಾಪ್ಟರ್. ಸೊ ವೇರ್ ಟೆಕ್ನಿಕ್ಸ್ ಆಫ್ ಕ್ಯಾಪಿಟಲ್ ಬಡ್ಜೆಟಿಂಗ್, ಐ ಆಮ್ ಗೋಯಿಂಗ್ ಟು ಫೋಕಸ್ ಓನ್ಲಿ ಆನ್ ಪ್ರಾಬ್ಲಮ್ಸ್. ಸೊ techniques of capital budgeting, where two methods are there, traditional method and modern method. So traditional method in which payback period and average rate of return. Okay, examination ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಏನು ನೋಡ್ಕೊಂಡು ಟ್ರೆಡಿಷನಲ್ ಮೆಥಡ್ ಮತ್ತು ಮಾಡರ್ನ್ ಮೆಥಡ್. ಸರ್ ವಿಚ್ ಈಸ್ ದ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಂತ ನೀವು ಕೇಳಿದರೆ ಬೋತ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಟ್ರೆಡಿಷನಲ್ ಮೆಥಡ್ ಅಂತ ಬಂದರೆ ಅದರಲ್ಲಿ ಪೇ ಬ್ಯಾಕ್ ಪೀರಿಯಡ್ ಮತ್ತು ಆವರೇಜ್ ರೇಟ್ ಆಫ್ ರಿಟರ್ನ್ ಕೇಳ್ತಾರೆ. ಮಾಡರ್ನ್ ಮೆಥಡಿಗೆ ಬಂದರೆ ಅದರಲ್ಲಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಮತ್ತು ಪ್ರಾಫಿಟಬಿಲಿಟಿ ಇಂಡೆಕ್ಸ್. ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ದ ಚಾಪ್ಟರ್ ಯು ನೀಡ್ ಟು ಫೋಕಸ್ ಮೋರ್ ಆನ್ ಓನ್ಲಿ ದೀಸ್ ಕಾನ್ಸೆಪ್ಟ್ಸ್ ಆನ್ ವಿಚ್ ಪ್ರಾಬ್ಲಮ್ಸ್ ವಿಲ್ ಬಿ ಆಸ್ಕ್ಡ್. ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಸೊ ಈಗ ನೋಡಿ, ಇನ್ವೆಸ್ಟ್ಮೆಂಟ್ ಆ್ಯಂಡ್ ಡಿವಿಡೆಂಡ್ ಪಾಲಿಸಿ ಒಳಗಡೆಗೆ 5 ಮಾರ್ಕ್ಸಿಂದ ಒಂದು ಇರುತ್ತೆ, 10 ಮಾರ್ಕ್ಸಿಂದ ಒಂದು ಮತ್ತು 15 ಮಾರ್ಕ್ಸಿಂದ ಒಂದು ಪ್ರಾಬ್ಲಮ್ಸನ್ನು ಕೇಳ್ತಾರೆ. ಅದರಲ್ಲಿ ಟ್ರೆಡಿಷನಲ್ ಮೆಥಡ್ ಮೇಲಾದರೂ ಕೇಳ್ಬೋದು, ಮಾಡರ್ನ್ ಮೆಥಡ್ ಮೇಲಾದರೂ ಕೇಳ್ಬೋದು. ಮ್ಯಾಕ್ಸಿಮಮ್ ಏನು ಮಾಡ್ತಾರೆ ಅಂದರೆ 15 ಮಾರ್ಕ್ಸಿಗೆ ಎರಡನ್ನೂ ಕೇಳ್ತಾರೆ. ಪೇ ಬ್ಯಾಕ್ ಪೀರಿಯಡ್ ಕೇಳ್ತಾರೆ, ಆವರೇಜ್ ರೇಟ್ ಆಫ್ ರಿಟರ್ನ್ ಕೇಳ್ತಾರೆ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ಇಷ್ಟನ್ನು ಭಾಳ ಇಂಪಾರ್ಟೆಂಟ್ ಇರತಕ್ಕಂಥದ್ದು ಫಸ್ಟ್ 4. ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಫಸ್ಟಿಗೆ ಪೇ ಬ್ಯಾಕ್ ಪೀರಿಯಡನ್ನು ನೋಡ್ತಾ ಹೋಗೋಣ. ಪೇ ಬ್ಯಾಕ್ ಪೀರಿಯಡ್ ಮೇಲೆ ಯಾವ ಥರದ ಪ್ರಾಬ್ಲಮ್ಸ್ಗಳನ್ನು ಕೇಳ್ತಾ ಹೋಗ್ತಾರೆ. ವಾಟ್ ಕೈಂಡ್ ಆಫ್ ದ ಪ್ರಾಬ್ಲಮ್ಸ್ ವಿಲ್ ಬಿ ಆಸ್ಕ್ಡ್ ಆನ್ ದ ಪೇ ಬ್ಯಾಕ್ ಪೀರಿಯಡ್. ಪೇ ಬ್ಯಾಕ್ ಪೀರಿಯಡ್, ಹಾಗಾದರೆ ಪೇ ಬ್ಯಾಕ್ ಪೀರಿಯಡ್ ಅಂದರೆ ಏನು? ಆ ಪೇ ಬ್ಯಾಕ್ ಪೀರಿಯಡ್ ಮುಖಾಂತರವಾಗಿ ಈ ಕ್ಯಾಪಿಟಲ್ ಬಡ್ಜೆಟಿಂಗ್ ಟೆಕ್ನಿಕ್ಸ್ ಏನನ್ನು ಬಳಕೆ ಮಾಡ್ಬೋದು ಅನ್ನೋದನ್ನು ಈಗ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟು ಪೇ ಬ್ಯಾಕ್ ಪೀರಿಯಡ್. ಓಕೆ, ಸೊ ಈಗ ನೋಡಿ, ದ ಫಸ್ಟ್ ಪೇ ಬ್ಯಾಕ್ ಪೀರಿಯಡ್. How to solve the problems on payback period. So payback period. So here are two formulas. ಎರಡು ಫಾರ್ಮುಲಾ ಇದೆ. The first formula, so when there is a even cash flow. Second formula, when there is a even uneven cash flow. ಯಾವ್ಯಾವಾಗ ಯಾವ ಫಾರ್ಮುಲಾ ತಗೊಳ್ಬೇಕು ಅಂದರೆ, when you are going to find out the payback period, so payback period is equal to original investment divided by annual cash inflow. This is the first formula. This formula will be used when cash inflow are even. ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂತಂದರೆ, ನಿಮಗೆ ಪ್ರಾಬ್ಲಮಲ್ಲಿ ಕೇಳಿರ್ತಾರೆ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ದ ಪೇ ಬ್ಯಾಕ್ ಪೀರಿಯಡ್ ಅಂತ ಕೊಟ್ಟು ಇಯರ್ ಕೊಟ್ಟಿರ್ತಾರೆ, 1 2 3 4 5 ಇಯರ್ ಕೊಟ್ಟಿರ್ತಾರೆ. ಪಕ್ಕದಲ್ಲಿ ಏನು ಮಾಡ್ತಾರೆ, ಕ್ಯಾಶ್ ಇನ್ಫ್ಲೋ ಕೊಡ್ತಾರೆ. ಕ್ಯಾಶ್ ಇನ್ಫ್ಲೋ 10,000 10,000 10,000 10,000 10,000 5 ಇಯರ್ಸ್ಗೆ ಕೊಟ್ಟಿರ್ತಾರೆ. ಇಲ್ಲಿ ಎಲ್ಲದೂ ಕೂಡ 10,000 ಕೊಟ್ಟಿದ್ದಾರೆ. ಅಂದರೆ ಈವನ್ ಕ್ಯಾಶ್ ಫ್ಲೋ ಅಂತ ಹೇಳ್ತೀವಿ ನಾವು ಇದನ್ನು. ಅಥವಾ ಇಯರ್ ಕೊಟ್ಟಿರ್ತಾರೆ, ಕ್ಯಾಶ್ ಇನ್ಫ್ಲೋ ಕೊಟ್ಟಿರ್ತಾರೆ. ಇಯರ್ 1 2 3 4 5 ಕೊಟ್ಟಿರ್ತಾರೆ, ಕ್ಯಾಶ್ ಇನ್ಫ್ಲೋ ಏನು ಮಾಡ್ತಾರೆ, 20,000 20,000 20,000 20,000 20,000 5 ಇಯರ್ಸ್ 20,000 ಕೊಟ್ಟಿರ್ತಾರೆ. ಆವಾಗ ಈವನ್ ಕ್ಯಾಶ್ ಫ್ಲೋ ಆಯ್ತದು ಅಲ್ವಾ. ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ, ದಿಸ್ ಈಸ್ ದ ಫಾರ್ಮುಲಾ. ಬೈ ಲುಕಿಂಗ್ ಅಟ್ ದ ಫಾರ್ಮುಲಾ ಓನ್ಲಿ, ಬೈ ಲುಕಿಂಗ್ ಅಟ್ ದ problem only you can judge whether this formula is applicable or this formula is applicable. Okay, ನೋಡಿ, ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋನ ಯೂಸ್ ಮಾಡ್ತೀರಾ. ಮತ್ತೆ ಡೀಟೇಲಾಗಿ ಪ್ರಾಬ್ಲಮಲ್ಲಿ ಹೇಳ್ತೀನಿ. ನೆಕ್ಸ್ಟ್, ವ್ಯಾನ್ ದರ್ ಇಸ್ ಅ ಅನ್ಇವನ್ ಕ್ಯಾಶ್ ಫ್ಲೋ.
ಪ್ರಶ್ನೆ ಕೇಳ್ತಾರೆ ನಿಮಗೆ, ಕ್ಯಾಲ್ಕುಲೇಟ್ ದ ಪಿ ಬಿ ಪಿ ಫಾರ್ ದ ಫಾಲೋಯಿಂಗ್ ಡೇಟಾ. ಇಯರ್ ಕೊಟ್ಟಿದ್ದಾರೆ, ಆಮೇಲೆ ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ದಾರೆ. ಇಯರ್ 1 2 3 4 5 ಕೊಟ್ಟಿದ್ದಾರೆ. ಕ್ಯಾಶ್ ಇನ್ಫ್ಲೋ ಎಷ್ಟು ಕೊಟ್ಟಿದ್ದಾರೆ? 10,000, 20,000, 30,000, 40,000, 50,000 ಕೊಟ್ಟಿದ್ದಾರೆ. ಏನಾಯ್ತು ಇಲ್ಲಿ? ಕ್ಯಾಶ್ ಫ್ಲೋ ಆರ್ ನಾಟ್ ಈಕ್ವಲ್ ಟು ಈಚ್ ಅದರ್. ಸೊ ಕ್ಯಾಶ್ ಫ್ಲೋ ಆಫ್ ಆಲ್ ದ ಇಯರ್ಸ್ ಆರ್ ಡಿಫರ್, ಬೇರೆ ಬೇರೆ ಆಗಿದೆ. ಅಂಥ ಟೈಮಲ್ಲಿ ಏನು ಮಾಡ್ತೀರಾ ಅಂದರೆ ಅದನ್ನು ಅನ್ಇವನ್ ಕ್ಯಾಶ್ ಫ್ಲೋ ಅಂತ ಹೇಳ್ತಾರೆ. ಅನ್ಇವನ್ ಕ್ಯಾಶ್ ಫ್ಲೋ ಕೊಟ್ಟಂಥ ಸಂದರ್ಭದಲ್ಲಿ ದಿಸ್ ಫಾರ್ಮುಲಾ ಇಸ್ ಟು ಬಿ ಯೂಸ್ಡ್. ಯಾವುದದು? ಪೇ ಬ್ಯಾಕ್ ಪೀರಿಯಡ್ ಇಸ್ ಈಕ್ವಲ್ ಟು ಇಯರ್ಸ್ ಆಫ್ ಫುಲ್ ರಿಕವರಿ ಆಫ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್. ಇಯರ್ಸ್ ಆಫ್ ಫುಲ್ ರಿಕವರಿ ಆಫ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಅಮೌಂಟ್ ಸ್ಟಿಲ್ ಟು ರಿಕವರ್ divided by next year cash inflow. Amount still to recover next year cash inflow. Sir, years of full recovery of original investment ಅಂದರೆ ಏನು? ಅದನ್ನು ನನ್ನ ಪ್ರಾಬ್ಲಮಲ್ಲಿ ಬಂದಾಗ ನಾನು ಬಹಳ ಡೀಟೇಲಾಗಿ ನಿಮಗೆ ಹೇಳ್ತಾ ಹೋಗ್ತೇನೆ. ಈಗ ಫಸ್ಟ್ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ವ್ಯಾನ್ ದರ್ ಇಸ್ ಅ ಈವನ್ ಕ್ಯಾಶ್ ಫ್ಲೋ ಇದ್ದಾಗ ಪೇ ಬ್ಯಾಕ್ ಪೀರಿಯಡನ್ನು ಹಿಂಗೆ ಕಂಡುಹಿಡಿಯೋದು, ಮತ್ತು ಅನ್ಇವನ್ ಕ್ಯಾಶ್ ಫ್ಲೋ ಇದ್ದಾಗ ಯಾವ ಥರ ಕಂಡುಹಿಡಿಯೋದು, ಎರಡನ್ನೂ ಕೂಡ ಹೇಳ್ತೀನಿ. ಇದು ಒಂದು ಪ್ರಾಬ್ಲಮ್ ಹೇಳ್ತೀನಿ, ಇದು ಒಂದು ಪ್ರಾಬ್ಲಮ್ ಹೇಳ್ತೀನಿ. ದಟ್ ವಿಲ್ ಬಿ ಮೋರ್ ದೆನ್ ಎನಫ್. ಆ ಬೇಸ್ ಮೇಲೆ ನೀವು ಮಾಡ್ಕೊಳ್ಬೋದು. ಓಕೆ, ಈಗ ಫಸ್ಟ್ ಪ್ರಾಬ್ಲಮ್ ಯಾವುದು? ಪಿ ಬಿ ಪಿ ಕಂಡುಹಿಡಿತಕ್ಕಂಥದ್ದು. ಓಕೆ, ಈಗ ಒಂದು ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ ನೋಡಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಈಗ ಆ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಓಕೆ, ಹಿಯರ್ ಈಸ್ ದ ಪ್ರಾಬ್ಲಮ್. ಓಕೆ, ಇದನ್ನ ವಿಡಿಯೋ ಪಾಸ್ ಮಾಡಿಕೊಂಡು ಬರ್ಕೊಂಡ್ಬಿಡಿ, ನಾನು ಹೇಳ್ತೀನಿ. ನೋಡಿ ಏನು ಹೇಳಿದ್ದಾರೆ. ಎ ಪ್ರಾಜೆಕ್ಟ್ ರಿಕ್ವೈರ್ಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಫ್ rupees 2 lakh. ಎ ಪ್ರಾಜೆಕ್ಟ್ ರಿಕ್ವೈರ್ಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಫ್ 2 lakh and yields annual cash inflow of rupees 40,000 for 7 years. What is the payback period? ಅಲ್ವಾ? ದಿಸ್ ಇಸ್ ದ ಕ್ವಶನ್. ಬರ್ಕೊಂಡಿದ್ದೀರಲ್ವಾ? ನೋಡಿ, ಎ ಪ್ರಾಜೆಕ್ಟ್ ರಿಕ್ವೈರ್ಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮೀನ್ಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 2 lakh ಇದೆ. ಯಾವುದೊಂದು ಪ್ರಾಜೆಕ್ಟನ್ನು ತಗೊಂಡಿದ್ದಾರೆ, ಆ ಪ್ರಾಜೆಕ್ಟಿಗೆ ಎಷ್ಟು ಖರ್ಚಾಗುತ್ತೆ ಅಂದರೆ 2 ಲಕ್ಷ ರೂಪಾಯಿ ಖರ್ಚಾಗುತ್ತಂತೆ. 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಪ್ರಾಜೆಕ್ಟನ್ನು ತಗೊಂಡ್ರೆ ನಮಗೆ ರಿಟರ್ನ್ ಬರಬೇಕಲ್ಲ, ಆ ಕಡೆಯಿಂದ ಲಾಭ ಬರಬೇಕಲ್ಲ. ಆ ಲಾಭ ಎಷ್ಟು ಬರ್ತದೆ? ಆ್ಯಂಡ್ ಹೀಲ್ಡ್ಸ್ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ ಆಫ್ rupees 40,000 ಫಾರ್ 7 years. ಆ್ಯನ್ಯುವಲ್ ಕ್ಯಾಶ್ ಫ್ಲೋ ಪ್ರತಿ ವರ್ಷ ನಮಗೆ 40,000 ರೂಪಾಯಿ ರಿಟರ್ನ್ ಸಿಗುತ್ತೆ. ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ ಅಂತ ಹೇಳ್ತಾರೆ. ಅಂಥದ್ದು 7 yearsಗೆ ಸಿಗುತ್ತೆ ನಮಗೆ. ಆ್ಯಂಡ್ ವಾಟ್ ಈಸ್ ಪೇ ಬ್ಯಾಕ್ ಪೀರಿಯಡ್? ಹಾಗಾದರೆ ಆ ಪ್ರಾಜೆಕ್ಟಿಗೆ ನಾವು ಖರ್ಚು ಮಾಡಿರ್ತಕ್ಕಂಥ 2 ಲಕ್ಷ ರೂಪಾಯಿ ಎಷ್ಟು ವರ್ಷಕ್ಕೆ ನಮಗೆ ಬರುತ್ತೆ? ಅದನ್ನು ಪೇ ಬ್ಯಾಕ್ ಪೀರಿಯಡ್ ಅಂತ ಹೇಳ್ತಾರೆ. ಸೊ ಅದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಈಗ ನೋಡ್ತಾ ಹೋಗೋಣ, ಹೌದಲ್ವಾ? ಎಸ್. ಓಕೆ, ಈಗ ನೀವೆಲ್ಲರೂ ಬರ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈಗ ನೋಡಿ, ಪೇ ಬ್ಯಾಕ್ ಪೀರಿಯಡನ್ನು ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ? ಓಕೆ, ವ್ಯಾನ್ ದೆರ್ ಇಸ್ ಅ ಈವನ್ ಕ್ಯಾಶ್ ಫ್ಲೋ. ಇದು ಈವನ್ ಕ್ಯಾಶ್ ಫ್ಲೋ ಕೊಟ್ಟಿದ್ದಾರಾ? ಹೌದು, ಈವನ್ ಕ್ಯಾಶ್ ಫ್ಲೋ ಕೊಟ್ಟಿದ್ದಾರೆ. ಹೆಂಗೆ ನೋಡಿ, ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ? ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ ಆಫ್ rupees 40,000 ಫಾರ್ 7 years. ಅಂದರೆ ಪ್ರತಿ ವರ್ಷ 40,000 ಅಂತೆ. ಒಂದು ವರ್ಷ 40,000, ಒಂದು ವರ್ಷ 50,000 ಅಲ್ಲಂತೆ. ಪ್ರತಿ ವರ್ಷ 40,000 ಅಂದರೆ ಈವನ್ ಕ್ಯಾಶ್ ಫ್ಲೋ ಆಯಿತು, ಹೌದಲ್ವಾ? ಓಕೆ, ಸೊ ಈಗೇನು ಮಾಡೋಣ, ಇದ್ರ ಮೇಲೆ ಸೊಲ್ಯೂಷನ್ ನಾವು ನೋಡೋದಾದರೆ ಇಷ್ಟೇ ನೋಡಿ. ಪಿ ಬಿ ಪಿ ಈಸ್ ಈಕ್ವಲ್ ಟು ಈವನ್ ಕೊಟ್ಟಿದ್ದಾರಲ್ವಾ? ಸೊ ಹಾಗಾಗಿ ಪಿ ಬಿ ಪಿ ಈಸ್ ಈಕ್ವಲ್ ಟು ಫಾರ್ಮುಲಾ ಗೊತ್ತಿದೆ ನಿಮಗೆ. ಪಿ ಬಿ ಪಿ ಈಸ್ ಈಕ್ವಲ್ ಟು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ. ಎಸ್ ಈಸ್ ಈಕ್ವಲ್ ಟು ಫಾರ್ಮುಲಾ. ಪ್ರಾಬ್ಲಮಲ್ಲಿ ಏನಿದೆ? ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? ಒರಿಜಿನಲ್ ಇನ್ವೆಸ್ಟ್ಮೆಂಟು 2 lakh ಇದೆ, ಹೌದಲ್ವಾ? 2 lakh ಇದೆ, ಡಿವೈಡೆಡ್ ಬೈ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ. ವಾಟ್ ಈಸ್ ದ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ? 40,000 is the annual cash inflow. So 40,000 ಕ್ಯಾಶ್ ಇನ್ಫ್ಲೋ. ಸರ್ ಫಾರ್ 7 years ಅಂತ ಕೊಟ್ಟಿದ್ದಾರಲ್ಲ, ಅದು ನೆಗ್ಲೆಕ್ಟ್ ಮಾಡಿಬಿಡಿ ನೀವು. 7 years ಅಂದರೆ ಏನು ಅಂದರೆ ಪ್ರತಿ ವರ್ಷ 40,000 ರಿಟರ್ನ್ ಆಗುತ್ತೆ. ಅಂಥದ್ದು 7 ವರ್ಷದ ತನಕ ನಮಗೆ ರಿಟರ್ನ್ ಬರ್ತಾನೆ ಇರುತ್ತೆ ಅಂತ ಅರ್ಥ. ನಮಗೆ ಎಷ್ಟು ಬರುತ್ತೆ ಅಂತ ಅಲ್ಲ, ಈ ಹಾಕಿದ 2 ಲಕ್ಷ ರೂಪಾಯಿ ನಮಗೆ ಎಷ್ಟನೇ ವರ್ಷಕ್ಕೆ ರಿಟರ್ನ್ ಸಿಗುತ್ತೆ, ಅದೇ ಪೇ ಬ್ಯಾಕ್ ಪೀರಿಯಡ್ ಅಂತ ಹೇಳ್ತೀವಿ. ಸೊ ಓಕೆ, 2 lakh ಡಿವೈಡೆಡ್ ಬೈ 40,000. ಸೊ 2 lakh ಡಿವೈಡೆಡ್ ಬೈ 40,000 ಅಂತ ಹೇಳಿದ್ರೆ ಎಸ್ 40 ಕ್ಯಾನ್ಸಲ್ ಆಯಿತು. 4 5 20 ಆಯಿತು. ಅದು ಕ್ಯಾಲ್ಸಿ ಯೂಸ್ ಮಾಡಿ, ತೊಂದರೆ ಇಲ್ಲ. 5ಗೆ ಬಿಡಬೇಡಿ, 5 years ಅಂತ ಹೇಳಿ. 5 ವರ್ಷಕ್ಕೆ ನಾವು ಹಾಕಿದ ಬಂಡವಾಳ ನಮಗೆ ರಿಟರ್ನ್ ಆಗುತ್ತೆ. ದಟ್ ಈಸ್ ಪೇ ಬ್ಯಾಕ್ ಪೀರಿಯಡ್ ಅಂತ ಹೇಳ್ತೀವಿ. ಓಕೆ, ಆಲ್ವೇಸ್ ಈ ರೀತಿ ನಾವು ನೋಡ್ತಾ ಹೋಗ್ಬೋದಾಗಿದೆ. ಇದು ಗೊತ್ತಾಯಿತು ಅಂತ ಹೇಳ್ಕೊಳ್ತೀವಿ. ಎಸ್, ಸಿಮಿಲರ್ಲಿ ಒನ್ ಮೋರ್ ಪ್ರಾಬ್ಲಮ್. ಅದೇ ಥರ ಮತ್ತೊಂದು ಪ್ರಾಬ್ಲಮ್ ಇಲ್ಲಿದೆ ನೋಡಿ, ಅದನ್ನು ಕೂಡ ಬರ್ಕೊಳ್ಳಿ. ಎಸ್ ನೋಡಿ, ಪ್ರಾಬ್ಲಮ್ ವಿಡಿಯೋನ ಪಾಸ್ ಮಾಡಿ ಪ್ರಾಬ್ಲಮನ್ನು ಬರ್ಕೊಳ್ಳಿ. ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಎಕ್ಸ್ ಲಿಮಿಟೆಡ್ ಆ್ಯಸ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್
ಆಫ್ ಎ ಅಂಡ್ ಬಿ ಪ್ರಾಜೆಕ್ಟ್. ಎರಡು ಪ್ರಾಜೆಕ್ಟ್ ಇದೆ. ಎಕ್ಸ್ ಲಿಮಿಟೆಡ್ ಹ್ಯಾಸ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ ಎ ಅಂಡ್ ಬಿ. ಎ ಕಾಸ್ಟ್ rupees 50,000 and B cost rupees 75,000. Okay, in the last problem we were discussing about only one project, that is A. But in this project the X company has investment proposals of A and B. Two projects are there. A project costs 50,000 and B cost rupees 75,000. ಅಂದ್ರೆ ಇವೆಲ್ಲೂ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಆಯಿತು. Both have 5 years life with uniform cash inflows of 10,000 and 40,000. ಯೂನಿಫಾರ್ಮ್ ಅಂದರೆ ಒಂದೇ, ಈವನ್ ಅಂತ ಹೇಳ್ತಾ ಇದ್ದಾರೆ. ಎ ಪ್ರಾಜೆಕ್ಟ್ದು 50,000 ಇದೆ, ಬಿ ಪ್ರಾಜೆಕ್ಟ್ದು 75,000 ರೂಪಾಯಿ ಇದೆ. ಏನದು? ಒರಿಜಿನಲ್ ಇನ್ವೆಸ್ಟ್ಮೆಂಟು. ಹೌದ್ರಾ? ಎಸ್, ಬೋತ್ ಹ್ಯಾವ್ 5 years ಲೈಫ್ ವಿತ್ ಯೂನಿಫಾರ್ಮ್ ಕ್ಯಾಶ್ ಇನ್ಫ್ಲೋಸ್. ನಮಗೆ ಅದರಿಂದ ರಿಟರ್ನ್ 5 ವರ್ಷ ಸಿಗುತ್ತಂತೆ. ಎರಡದು 5 ವರ್ಷ ಸಿಗ್ತಾ ಇದೆ. ಮೊದಲನೇದು 10,000 ಸಿಗುತ್ತೆ, ಎರಡನೇದು 14,000 ರೂಪೀಸ್ ಸಿಗುತ್ತೆ ರೆಸ್ಪೆಕ್ಟಿವ್ಲಿ. ಕ್ಯಾಲ್ಕುಲೇಟ್ ದ ಪಿ ಬಿ ಪಿ ಫಾರ್ ಬೋತ್ ದ ಪ್ರಾಜೆಕ್ಟ್ಸ್. ಎರಡು ಪ್ರಾಜೆಕ್ಟಿಗೆ ಪೇ ಬ್ಯಾಕ್ ಪೀರಿಯಡನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎರಡಕ್ಕೂ ಕೂಡ ಪೇ ಬ್ಯಾಕ್ ಪೀರಿಯಡನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಈಗ ನಮಗೆ ಎರಡು ಕೊಟ್ಟಿದ್ದಾರೆ, ಒಂದು ಸಲ ಫಾರ್ಮುಲಾ ಬರ್ಕೊಂಡ್ಬಿಡೋಣ. ಹೌದಲ್ವಾ? ಫಾರ್ಮುಲಾ ಬರ್ಕೊಳ್ಳೋಣ. ಪೇ ಬ್ಯಾಕ್ ಪೀರಿಯಡ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ. ಈ ಫಾರ್ಮುಲಾ ತೊಗೊಂಡಿದ್ದೀನಿ. ವೈ ಐ ಹ್ಯಾವ್ ಚೂಸನ್ ದಿಸ್ ಫಾರ್ಮುಲಾ? ಬಿಕಾಸ್ ಈವನ್ ಕ್ಯಾಶ್ ಫ್ಲೋ ಕೊಟ್ಟಿದ್ದಾರೆ ಅಲ್ವಾ. ಈಗ ಎಗೆ ನೋಡ್ತಾ ಹೋಗೋದಾದರೆ, ಎ ಪ್ರಾಜೆಕ್ಟಿಗೆ ನೋಡ್ತಾ ಹೋಗೋದಾದರೆ ನೋಡೋಣಲ್ವಾ. ನೋಡಿ, ಪೇ ಬ್ಯಾಕ್ ಪೀರಿಯಡ್ ಎ ಪ್ರಾಜೆಕ್ಟಿಗೆ ನೋಡೋದಾದರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡಬೇಕು. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? ಮೊದಲನೇದು 50,000 ಇದೆ. ಹೌದಲ್ವಾ? ಎಸ್, 50,000 ಕೊಟ್ಟಿದ್ದಾರೆ. 50,000 ಈಸ್ ದ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಆಫ್ ಪ್ರಾಜೆಕ್ಟ್ ಎ. ಆ್ಯಂಡ್ ವಾಟ್ ಈಸ್ ದ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ? ಇನ್ ದ ಪ್ರಾಬ್ಲಮ್ ಇಟ್ ಈಸ್ ಗಿವನ್, ದಟ್ ಈಸ್ 10,000 ಕೊಟ್ಟಿದ್ದಾರೆ. ಹೌದಲ್ವಾ? ಓಕೆ, 10,000 ರೂಪೀಸ್ ಕೊಟ್ಟಿದ್ದಾರೆ. ಸೊ 50,000 ಡಿವೈಡೆಡ್ ಬೈ 10,000 ಈಸ್ ಈಕ್ವಲ್ ಟು 5. 5ಗಷ್ಟೇ ಬಿಡೋಂಗಿಲ್ಲ, 5 years ಅಂತಲೇ ಹೇಳಬೇಕು. ಸರಿನಾ? ಸಿಮಿಲರ್ಲಿ ಮತ್ತೆ ಪೇ ಬ್ಯಾಕ್ ಪೀರಿಯಡ್ ಫಾರ್ ಬಿ. ಈಗ ಬಿಗೆ ನೋಡ್ತಾ ಹೋಗೋಣ. ಬಿ ಪ್ರಾಜೆಕ್ಟ್, ವಾಟ್ ಈಸ್ ದ ಪೇ ಬ್ಯಾಕ್ ಪೀರಿಯಡ್? ಸೊ ಒರಿಜಿನಲ್ ಇನ್ವೆಸ್ಟ್ಮೆಂಟ್, ದಟ್ ಈಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ತಗೊಳ್ಬೇಕು. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಈಸ್ 75,000 divided by annual cash inflow. What is the annual cash inflow? Annual cash inflow is the 14,000. ಹೌದಲ್ವಾ? ಎಷ್ಟು ಕೊಟ್ಟಿದ್ದಾರೆ? 14,000 ಕೊಟ್ಟಿದ್ದಾರೆ. ಈಗ 75,000 ಡಿವೈಡೆಡ್ ಬೈ 14,000 ಅಂತ ಹೇಳಿದರೆ 5.35 years ಬಂತು. ಹೌದಲ್ವಾ? ನೌ ಐ ಹ್ಯಾವ್ ಫೌಂಡ್ ದ ಪೇ ಬ್ಯಾಕ್ ಪೀರಿಯಡ್ ಫಾರ್ ಬೋತ್ ದ ಪ್ರಾಜೆಕ್ಟ್ಸ್, ಪ್ರಾಜೆಕ್ಟ್ ಎ ಅಂಡ್ ಪ್ರಾಜೆಕ್ಟ್ ಬಿ. ನೋಡಿ, ಪ್ರಾಜೆಕ್ಟ್ ಎ 5 years, ಪ್ರಾಜೆಕ್ಟ್ ಬಿ 5.35 years. ಏನದು ರಿಟರ್ನ್ ನಮಗೆ ಸಿಗೋದು ಅಂದರೆ ಪೇ ಬ್ಯಾಕ್ ಪೀರಿಯಡ್ ಆಯಿತು. ಹೌದಲ್ವಾ? ಅಲ್ಲಿಗೆ ಮುಗಿದಿಲ್ಲ, ನಿಮಗೆ ಕನ್ಕ್ಲೂಷನ್ ಮಾಡೋಕ್ಕೂ ಕೂಡ ಕೇಳ್ಬೋದು. ಆ್ಯಂಡ್ ಸಜೆಸ್ಟ್ ವಿಚ್ ಈಸ್ ದ ಶೂಟಬಲ್ ಪ್ರಾಜೆಕ್ಟ್ ಅಂತಲೂ ಕೇಳ್ಬೋದು. ಅವಾಗ ಏನು ಮಾಡ್ತೀರಾ? ಸಜೆಷನನ್ನು ಕೊಡ್ತೀರಾ, ಕನ್ಕ್ಲೂಷನನ್ನು ಕೊಡ್ತೀರಾ, ಸಜೆಷನ್ ಬರಿಬೇಕಾಗುತ್ತೆ. ವಾಟ್ ಈಸ್ ದ ಸಜೆಷನ್? ನೋಡಿ, ದ ಪೇ ಬ್ಯಾಕ್ ಪೀರಿಯಡ್ ಫಾರ್ ಪ್ರಾಜೆಕ್ಟ್ ಎ ಈಸ್ 5 years. Pay back period for project B is 5.35 years. The payback period, the project which has the payback period lower, ಯಾವ ಪ್ರಾಜೆಕ್ಟ್ನ ಪೇಬ್ಯಾಕ್ ಪೀರಿಯಡ್ ಭಾಳ ಕಡಿಮೆ ಇರ್ತದೋ ಅದನ್ನು ಪ್ರಿಫರ್ ಮಾಡಬೇಕಾಗುತ್ತೆ. ಯಾಕಂದರೆ ಇದು ಬೇಗ ನಾವು ಹಾಕಿದ್ದು ರಿಟರ್ನ್ ಆಗುತ್ತೆ. ಇಲ್ಲಿ ಸ್ವಲ್ಪ ಟೈಮ್ ತಗೊಳ್ತಾ ಇದೆ, ಸಜೆಷನ್ ಬರೀಬೇಕು ಅಂತ ಹೇಳಿದ್ರೆ ಸಜೆಷನ್ ನೋಡಿ, ಎರಡು ಪ್ರಾಜೆಕ್ಟ್ ಇದೆ, ಪ್ರಾಜೆಕ್ಟ್ ಎ ಮತ್ತು ಪ್ರಾಜೆಕ್ಟ್ ಬಿ. ಓಕೆರಾ? ಪ್ರಾಜೆಕ್ಟ್ ಎ ಮತ್ತು ಪ್ರಾಜೆಕ್ಟ್ ಬಿ. ಪ್ರಾಜೆಕ್ಟ್ ಎ ಈಸ್ ಪ್ರಿಫೇರಬಲ್. ಪ್ರಾಜೆಕ್ಟ್ ಎ ಈಸ್ ಪ್ರಿಫೇರ್ಡ್ ಸಿನ್ಸ್. ಯಾಕೆ ಪ್ರಾಜೆಕ್ಟ್ ಎ ಈಸ್ ಪ್ರಿಫೇರ್ಡ್? ಯಾಕೆ ಅಂತಂದರೆ ಪ್ರಾಜೆಕ್ಟ್ ಎ ಈಸ್ ಪ್ರಿಫೇರ್ಡ್ ಸಿನ್ಸ್ ಇಟ್ ಹ್ಯಾಸ್ ಲೋಯರ್ ಪೇ ಬ್ಯಾಕ್ ಪೀರಿಯಡ್, ದಟ್ ಈಸ್ 5 years. ಹೌದಲ್ವಾ? ಈಗ ನೋಡಿ ಏನು ಕೇಳಿದ್ದಾರೆ? ಪ್ರಾಜೆಕ್ಟ್ ಎ ಈಸ್ ಪ್ರಿಫೇರ್ಡ್ ಸಿನ್ಸ್ ಇಟ್ ಹ್ಯಾಸ್ ಲೋಯರ್ ಪೇ ಬ್ಯಾಕ್ ಪೀರಿಯಡ್, ದಟ್ ಈಸ್ 5 years. 5 years ಭಾಳ ಕಡಿಮೆ ಇರೋದ್ರಿಂದ ಅದನ್ನು ಸಜೆಸ್ಟ್ ಮಾಡ್ತಾ ಇದ್ವಿ, ಪ್ರಿಫರ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀವಿ ಅಂತೇಳಿ. ಇಷ್ಟೇ ಪೇ ಬ್ಯಾಕ್ ಪೀರಿಯಡು ಏನು ಕಂಟಿನ್ಯೂಸಲ್ಲಿ ಬಂದರೆ ಅದರಲ್ಲಿ ಏನು ಬಹಳಷ್ಟು ವ್ಯತ್ಯಾಸ ಇರೋವಂಥದ್ದು ಅಲ್ಲ ಅಂತೇಳಿ. ಸೊ ಇದೇ ರೀತಿಯಲ್ಲಿ ಮತ್ತೊಂದು ಪ್ರಾಬ್ಲಮನ್ನು ಈಗ ನಾವು ನೋಡ್ತಾ ಹೋಗೋಣಂತೆ. ಈಗ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ.
ಎಸ್ ಈಗ ನೋಡಿ ಒಂದು ಅದು ಪ್ರಾಬ್ಲಮ್ ಡಿಸ್ಪ್ಲೇ ಆಗ್ತಾ ಇದೆ. ದೇರ್ ಆರ್ 2 ಡಿಫ್ರೆಂಟ್ ಮಷಿನ್ಸ್ ವಿಚ್ ಅ ಫರ್ಮ್ ಪ್ರಪೋಸ್ ಟು ಪರ್ಚೇಸ್. ಪರ್ಟಿಕ್ಯುಲರ್ಸ್ ಇದೆ, ಮಷಿನ್ ಎ ಇದೆ, ಮಷಿನ್ ಬಿ ಇದೆ. ಆನ್ ಪರ್ಟಿಕ್ಯುಲರ್ಸ್ ಕಾಸ್ಟ್ ಆಫ್ ಮಷಿನ್ 80,000 ಫಾರ್ ಮಷಿನ್ ಎ, 80,000 ಫಾರ್ ಮಷಿನ್ ಬಿ. ಬೋತ್ ದ ಮಷಿನ್ಸ್ ಕಾಸ್ಟ್ ಈಸ್ ಸೇಮ್. ಎಸ್ಟಿಮೇಟೆಡ್ ವರ್ಕಿಂಗ್ ಲೈಫ್ 10 years for machine A and 10 years for machine B. Annual net cash flow years same 5 years are there. Machine A net cash inflow 20,000, 20,000, 20,000, 20,000. Machine A ಆಯಿತು. ನೆಕ್ಸ್ಟ್ ಮಷಿನ್ ಬಿ 16,000, 16,000, 16,000, 16,000 and 16,000. ರೆಕಮೆಂಡ್ ದ ಸೂಟಬಲ್ ಮಷೀನ್. ಅಲ್ಲಿ ಹೇಳಿದ್ದಾರೆ ಯಾವುದು ಸೂಟಬಲ್ ಮಷೀನ್ ಇದೆ ಅಂತ ಹೇಳಿದ್ದಾರೆ. ಹಂಗಾರೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ನಾವು? ಪೇ ಬ್ಯಾಕ್ ಪೀರಿಯಡ್ ಈಸ್ ಈಕ್ವಲ್ ಟು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆನ್ಯುವಲ್ ಕ್ಯಾಶ್ ಇನ್ಫ್ಲೋ. ಬಿಕಾಸ್ ಆನ್ಯುವಲ್ ಕ್ಯಾಶ್ ಇನ್ಫ್ಲೋ ಆರ್ ಸೇಮ್. ಪ್ರಾಜೆಕ್ಟ್ ಎದು ಮಷಿನ್ ಎದು ಎಲ್ಲ 20,000 ಇದೆ, ಮಷಿನ್ ಬಿದು ಎಲ್ಲ 16,000 ಇದೆ. ಒಂದು ವ್ಯತ್ಯಾಸ ಇದ್ದಿದ್ರು ದಿಸ್ ಫಾರ್ಮುಲಾ ದಟ್ ವಿ ಆರ್ ನಾಟ್ ಗೋಯಿಂಗ್ ಟು ಯೂಸ್. ಹೌದಲ್ವಾ? ಎಸ್. ಈಗ ಬಣ್ಣನ ಮಷಿನ್ ಎ ಮತ್ತು ಮಷಿನ್ ಬಿಗೆ ನಾವು ನೋಡ್ತಾ ಹೋಗೋಣಂತೆ. ಈಗ ಮಷಿನ್ ಎ ನೋಡೋದಾದರೆ ಮಷಿನ್ ಎ ಸರಿ ಅದು ಪೇ ಬ್ಯಾಕ್ ಪೀರಿಯಡ್ ಪೇ ಬ್ಯಾಕ್ ಪೀರಿಯಡ್ ಮಷಿನ್ ಎ ಪೇ ಬ್ಯಾಕ್ ಪೀರಿಯಡ್ ಫಾರ್ ಮಷಿನ್ ಎ ನೋಡೋದಾದರೆ ವಾಟ್ ಈಸ್ ದ ಒರಿಜಿನಲ್ ಇನ್ವೆಸ್ಟ್ಮೆಂಟ್? ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಈಸ್ 80,000. ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರಲ್ಲ 80,000 ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ ಆ್ಯನ್ಯುವಲ್ ಕ್ಯಾಶ್ ಫ್ಲೋ ಎಷ್ಟಿದೆ ಪ್ರತಿ ವರ್ಷ? 20,000 ಇದೆ ಅಲ್ವಾ? 20,000 ಇದೆ, ಅಷ್ಟೇ ಕೊಡಬೇಕು. ಹೌ ಮೆನಿ ಇಯರ್ಸ್ ಅದೇನು ಬೇಕಾಗಿಲ್ಲ. 20,000 ಎಸ್ ಈಸ್ ಈಕ್ವಲ್ ಟು 80,000 ಡಿವೈಡೆಡ್ ಬೈ 20,000 ಅಂದರೆ ಎಷ್ಟು ಬಂತು? 4 ಬಂತಲ್ವಾ? 2 4 8 4 ಇಯರ್ಸ್ ಆಯಿತು ಫಸ್ಟ್ ಒನ್. ನೆಕ್ಸ್ಟ್ ಮಷಿನ್ ಬಿದು ಪೇ ಬ್ಯಾಕ್ ಪೀರಿಯಡ್ ಫಾರ್ ಮಷಿನ್ ಬಿ ಈಸ್ ಈಕ್ವಲ್ ಟು ಅದೆಷ್ಟಿದೆ? ಸೇಮ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಈಸ್ 80,000 ಡಿವೈಡೆಡ್ ಬೈ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ. ವಾಟ್ ಈಸ್ ದ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ? ದಟ್ ಈಸ್ 14,000. ಸೊ 80,000 ಡಿವೈಡೆಡ್ ಬೈ 14,000 ನಮಗೊಂದು ವ್ಯಾಲ್ಯೂ ಸಿಗ್ತಾ ಇದೆ. ಸರಿ ಎಷ್ಟದು? ಸರಿ 16,000 ಅಲ್ಲ, 16,000. 80,000 ಡಿವೈಡೆಡ್ ಬೈ 16,000 ಮಾಡಿದಾಗ ನಮಗೆ 5 ಇಯರ್ಸ್ ಸಿಗ್ತಾ ಇದೆ. 5 ಇಯರ್ಸ್ ಸಿಗ್ತಾ ಇದೆ. ಮತ್ತೇನು ಹೇಳಿದ್ದಾರೆ ಪ್ರಾಬ್ಲಮಲ್ಲಿ? ರೆಕಮೆಂಡ್ ದ ಸೂಟಬಲ್ ಮಷಿನ್. ವಿಚ್ ಮಷಿನ್ ಈಸ್ ವೆರಿ ಸೂಟಬಲ್? ಈಗ ನೀವೇ ಹೇಳಿ. ಮಷಿನ್ ಎ ಸೂಟಬಲ್ಲ, ಮಷಿನ್ ಬಿ ಸೂಟಬಲ್ಲ? ವಿಚ್ ಇಸ್ ದ ಮಷಿನ್ ದಟ್ ಈಸ್ ಸೂಟಬಲ್? ಮಷಿನ್ ಎ ಸೂಟಬಲ್ ಬಿಕಾಸ್ ಲೋಯರ್ ಪೇ ಬ್ಯಾಕ್ ಪೀರಿಯಡ್. ಸೊ ಸಜೆಷನ್ ಕೊಡ್ತಿದ್ದೀರಾ. ಸಜೆಷನ್ ಅವ್ರು ಕೇಳಿರೋ ರೆಕಮೆಂಡ್ ಮಾಡಿರಿ ಅಂತ ಹೇಳಿರೋದ್ರಿಂದ ಸಜೆಷನ್ ಬರೀಲೇಬೇಕಾಗುತ್ತೆ. ಏನು ಸಜೆಷನ್ ಏನು ಬರೀಬೇಕು? ಮಷಿನ್ ಎ ಈಸ್ ಬೆಸ್ಟ್ ಅಥವಾ ಮಷಿನ್ ಈಸ್ ಪ್ರಿಫರ್ಡ್. ಯಾಕೆ? ಸಿನ್ಸ್ ಇಟ್ ಹ್ಯಾಸ್ ಲೋಯರ್ ಪೇ ಬ್ಯಾಕ್ ಪೀರಿಯಡ್. ಸಿನ್ಸ್ ಇಟ್ ಹ್ಯಾಸ್ ಲೋಯರ್ ಪೇ ಬ್ಯಾಕ್ ಪೀರಿಯಡ್. ಕಾಣಿಸ್ತದೆ ಇಲ್ಲಿ ಬರೀತಾ ಇರೋದು ಲೋಯರ್ ಪೇ ಬ್ಯಾಕ್ ಪೀರಿಯಡ್. ಓಕೆ ಫೈನ್. ಲೋಯರ್ ಪೇ ಬ್ಯಾಕ್ ಪೀರಿಯಡ್ ಎಷ್ಟಿದೆ? ದಟ್ ಈಸ್ 4 ಇಯರ್ಸ್. ಓಕೆ, ದಿಸ್ ಈಸ್ ಹೌ ಪೇ ಬ್ಯಾಕ್ ಪೀರಿಯಡ್ ಕ್ಯಾಲ್ಕುಲೇಷನ್ ಮಾಡೋದು. ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಮತ್ತೊಂದು ಪೇ ಬ್ಯಾಕ್ ಪೀರಿಯಡ್ ಇನ್ನೊಂದು ಕೇಳಿದ್ದಾರೆ. ಯಾವುದರಲ್ಲಿ? ಇದು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ. ಅಂದರೆ ವೆನ್ ವ್ಯಾಲ್ಯೂಸ್ ಆರ್ ಈಕ್ವಲ್, ಕ್ಯಾಶ್ ಇನ್ಫ್ಲೋ ಸೇಮ್ ಇದ್ದಾಗ ಮಾತ್ರ. ಡಿಫ್ರೆಂಟ್ ಇದ್ದಾಗ ಹೇಗೆ ಅನ್ನೋದನ್ನು ನಾನು ಮತ್ತೆ ನಂತರದ ವೀಡಿಯೋದಲ್ಲಿ ನಿಮಗೆ ಸವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ದಟ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ, ವೀಡಿಯೋದಲ್ಲಿ ಏನಾದರೂ ಬದಲಾವಣೆಗಳನ್ನು ತರಬೇಕು ಅಂತ ಹೇಳಿದರೆ, ಈ ರೀತಿಯಾಗಿ ಹೇಳಿದರೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ನೀವು ನಿಮ್ಮ ಏನೇ ವಿಚಾರಗಳಿದ್ದರೂ ಕೂಡ, ಸಜೆಷನ್ಸ್ಗಳಿದ್ದರೂ ಕೂಡ ಕಾಮೆಂಟ್ ಮಾಡ್ಬೋದಾಗಿದೆ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಎಸ್, ಆ್ಯಂಡ್ ಒನ್ ಮೋರ್ ಥಿಂಗ್, ಡೋಂಟ್ ಫರ್ಗೆಟ್ ಟು subscribe this channel for the notification of regular videos. ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಬಟನನ್ನು ನೀವು ಪ್ರೆಸ್ ಮಾಡಬೇಕಾಗತ್ತೆ. ಮತ್ತು ಲೈಕನ್ನು ಕೂಡ, ಇಷ್ಟ ಆಗಿದ್ದರೆ ಲೈಕ್ ಬಟನನ್ನು ನೀವು ಪ್ರೆಸ್ ಮಾಡ್ತಾ ಹೋಗ್ರಿ. ಮತ್ತು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಬೆಲ್ ಐಕಾನ್ ಇರ್ತದೆ, ಬೆಲ್ ಐಕನ್ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ಮಾತ್ರ ನೋಟಿಫಿಕೇಷನ್ ನಾನು ಹಾಕಿದ ತಕ್ಷಣ ನಿಮಗೆ ವಿಡಿಯೋ ಬರ್ತಾ ಹೋಗ್ತದೆ. ಮತ್ತು ನಿಮಗೆ ಏನಾದರೂ ಡೌಟ್ಗಳಿದ್ದರೆ, ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇದ್ರೂ ಕೂಡ
ನೀವು ಕಾಮೆಂಟಲ್ಲಿ ಹೇಳ್ಬೋದಾಗಿದೆ. ನಾನು ಅದಕ್ಕೆ ಉತ್ತರಿಸಲಿಕ್ಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.